ಬೆಂಗಳೂರಿನ ಪ್ರತಿ ವಿಧಾನಸಭಾ ಕ್ಷೇತ್ರದಲ್ಲಿ ಏನೆಲ್ಲ ಸಮಸ್ಯೆಗಳಿವೆ, ವಾರ್ಡ್ಗಳಲ್ಲಿನ ಪರಿಸ್ಥಿತಿ, ಸಮಸ್ಯೆಗಳ ಬಗ್ಗೆ ಬೆಳಕು ಚೆಲ್ಲಿ ಸರ್ಕಾರದ ಗಮನ ಸೆಳೆಯಲು ನ್ಯೂಸ್ 18 ಅಭಿಯಾನ ನಡೆಸಿದೆ. ಇದುವೇ ಪಾಲಿಕೆ ಪಯಣ. ಇವತ್ತು ಪಾಲಿಕೆ ಪಯಣದಲ್ಲಿ ದಾಸರಹಳ್ಳಿ ವಿಧಾನಸಭಾ ಕ್ಷೇತ್ರದಲ್ಲಿ ನ್ಯೂಸ್ 18 ರಿಯಾಲಿಟಿ ಚೆಕ್ ಮಾಡಿದೆ. ದಾಸರಹಳ್ಳಿಯಲ್ಲಿ ಒಟ್ಟು 8 ವಾರ್ಡ್ಗಳಿದ್ದು ಜನರ ಸಮಸ್ಯೆ ಭಿನ್ನವಾಗಿಲ್ಲ. ಜಿಬಿಎ ಎಲೆಕ್ಷನ್ ವಾರ್ಡ್ ಸಮಸ್ಯೆಗಳ ಬಗ್ಗೆ ಇಲ್ಲಿನ ಜನ ಏನ್ ಹೇಳ್ತಾರೆ ನೋಡೋಣ ಬನ್ನಿ. ಜಿಬಿಎ ಚುನಾವಣೆಗೆ ಕೊನೆಗೂ ಮುಹೂರ್ತ ಕೂಡಿ ಬಂದಿದೆ. ಆಗಸ್ಟ್ 31ರ ಒಳಗಾಗಿ ಚುನಾವಣೆಯ ದಿನಾಂಕವನ್ನು ಹೇಳಿ ಅಂತೇಳ್ಬಿಟ್ಟು ಸುಪ್ರೀಂ ಕೋರ್ಟ್ ಕೂಡ ಈಗಾಗಲೇ ಹೇಳಿದೆ. ರಾಜ್ಯ ಚುನಾವಣಾ ಆಯೋಗವೂ ಕೂಡ ಅಷ್ಟೇ ಜಿಬಿಎ ಎಲೆಕ್ಷನ್ ಮಾಡೋದಕ್ಕೆ ಎಲ್ಲ ರೀತಿಯಂತಹ ತಯಾರಿಗಳನ್ನು ಮಾಡಿಕೊಂಡಿದೆ. ಇದರ ಮಧ್ಯೆ ಬೆಂಗಳೂರು ಜನರ ನಾಡಿ ಮಿಡಿತ ಏನು ಅನ್ನುವಂಥದ್ದನ್ನು ತಿಳಿಯೋದಕ್ಕೆ ಅಂತಲೇ ನ್ಯೂಸ್ 18 ಕನ್ನಡ ಪಾಲಿಕೆ ಪಯಣ ಆರಂಭಿಸಿದೆ. ಇವತ್ತಿನ ನಮ್ಮ ಪಾಲಿಕೆಯ ಪಯಣ ದಾಸರಹಳ್ಳಿ ವಿಧಾನಸಭಾ ಕ್ಷೇತ್ರದಲ್ಲಿ ನಡೆಯಲಿದೆ. ಒಟ್ಟು ಈ ವಿಧಾನಸಭಾ ಕ್ಷೇತ್ರದಲ್ಲಿ 8 ಜಿಬಿಎ ವಾರ್ಡ್ಗಳು ಬರ್ತವೆ. ಅಬ್ಬಿಗೆರೆ, ಕಮ್ಮಗೊಂಡನಹಳ್ಳಿ, ಶೆಟ್ಟಿಹಳ್ಳಿ, ಮಲ್ಲಸಂದ್ರ, ಬಾಗಲಗುಂಟೆ, ಮಂಜುನಾಥ ನಗರ, ನೆಲೆ ಮಹೇಶ್ವರಮ್ಮ ದೇವಸ್ಥಾನ ವಾರ್ಡ್ ಹಾಗೂ ದಾಸರಹಳ್ಳಿ. ಈ 8 ವಾರ್ಡ್ಗಳಲ್ಲಿಯೂ ಕೂಡ ಅಷ್ಟೇ ಜನರ ಸಮಸ್ಯೆಗಳೇನು, ಜನ ಏನು ಹೇಳ್ತಾರೆ ಅನ್ನುವಂಥದ್ದನ್ನು ಕೇಳೋಣ ಬನ್ನಿ. ಈಗ ನಾನು ಮಂಜುನಾಥ ನಗರ ವಾರ್ಡ್ನಲ್ಲಿದ್ದೀನಿ. ಈ ವಾರ್ಡ್ನಲ್ಲಿ ಏನೆಲ್ಲ ಸಮಸ್ಯೆಗಳಿದ್ದಾವೆ, ಜನ ಏನು ಹೇಳ್ತಾರೆ ಅನ್ನುವಂಥದ್ದನ್ನು ಕೇಳೋಣ ಬನ್ನಿ. ಸಮಸ್ಯೆ ಮೇನು ಈ ರೋಡು ಚೆನ್ನಾಗಿತ್ತು. ಆಮೇಲೆ ಮೊನ್ನೆ ಲಾಸ್ಟ್ ಒಂದು 2 ತಿಂಗಳ ಮುಂಚೆ ಸೆಂಟ್ರಲ್ ಆಗಿದ್ರು ಸರ್. ಅದರಿಂದ ಧೂಳು ಬಂದು ಅಕ್ಕಪಕ್ಕ ಅಂಗಡಿಗಳಿಗೆಲ್ಲ ತೊಂದರೆ ಆಗ್ತಿದೆ. ಆಮೇಲೆ ಪಬ್ಲಿಕ್ ಹೋಗಿ ಕೇಳಿದಾಗ JCP ಎಲ್ಲ ಬಂದು ಪೈಪಲ್ಲಿ ಹಾಕಿದ್ರು ನೋಡಿ. ಅವ್ರು ಕೇಳಿದಾಗ ಅವ್ರ ಪರ್ಮಿಷನ್ ಇಲ್ಲೋ ಅಂತ, ಆದರೂ ಹೋಗಿದ್ದಾರೆ, ಇಲ್ಲಿವರೆಗೂ ಹೋಗ್ತಿದ್ದಾರೆ ಸರ್. ಇದೊಂದು ಮೇಯ್ನ್ ಸಮಸ್ಯೆ. ಕಸ ಮಾತ್ರ ಡೈಲಿ ಬರೋಲ್ಲ, ಕಸ ಮಾತ್ರ ಹಾಕೊಂಡು ಹೋಗ್ತಾ ಇಲ್ಲ. ಯಾವಾಗ 2 ದಿವಸ 3 ದಿವಸ ಹಂಗೆ ಬರ್ತಾ ಇರ್ತಾರೆ. ರೋಡಿಗೆ ಬರೋಲ್ಲ. ಆಮೇಲೆ ಸ್ಯಾನಿಟ್ರಿ ಮಾತ್ರ ಸಮಸ್ಯೆ ಜಾಸ್ತಿ ಇದೆ. ಸ್ಯಾನಿಟ್ರಿದು ಏನು ಗೊತ್ತಾ, ಲೈನು ಬ್ಲ್ಯಾಕ್ ಆಗಿರ್ತದೆ, ಯಾವಾಗಲೂ ಬರ್ತಾರೆ, ಅದು ಉಕ್ಕರಿತಾ ಇರ್ತದೆ, ಕಸ ಹಾಕ್ತಾ ಇರ್ತಾರೆ, ಫುಲ್ಲು ಅದೊಂದು ಸಮಸ್ಯೆ. ಪೈಪ್ ನ್ಯಾಯವಾಗಿ ಹಾಕಿಲ್ಲ, ಎಲ್ಲ ಮನೆಗಳಿಗೆ ನುಗ್ತದೆ. ಬಾತ್ರೂಮಿಂದು ಕಟ್ಕೊಂಡು ಹೋಗ್ತದೆ. 15 ದಿನಕ್ಕೊಂದ್ಸತಿ ಬರ್ತಾ ಇರ್ತಾರೆ. ಸರಿ ಕ್ಲೀನ್ ಮಾಡಲ್ಲ, ಅರ್ಧ ಎತ್ತಾರೆ, ಅರ್ಧ ಅಲ್ಲೇ ಬಿಡ್ತಾರೆ. ಆಮೇಲೆ ನೋಡಿ ರೋಡ್ ಹೋಗಿದ್ರು ಧೂಳೆಲ್ಲ ಅಂಗಡಿಗೆ ತುಂಬ್ಕೊಂತದೆ. ಆ ರೋಡ್ಗೆ ಕಾಂಕ್ರೀಟ್ ಹಾಕಲ್ಲ, ಏನೂ ಹಾಕಲ್ಲ, ತಾರು ಹಾಕಲ್ಲ. ಅದ ಮಣ್ಣು ಎತ್ತಿಲ್ಲ, ಏನು ನ್ಯಾಯವಾಗಿ ಪ್ಲಾಸ್ಟಿಂಗ್ ಮಾಡಿಲ್ಲ, ಅಲ್ಲೇ ತುಂಬ್ಕೊಂಡು ನಿಂತಾಯ್ತು ಅದು. ಈ ರೋಡ್ಗಳು ಎಲ್ಲ ಗುಂಡಿ ಬಿದ್ದು ಅವು ಕುಂತವೆ, ಏನು ಮಾಡಲ್ಲ. ಕಾರ್ಪೊರೇಟರ್ ಇಲ್ಲಿ ಯಾರ ಇರ್ಲಿ, ಓಟ್ ಕೇಳಕ್ ಮಾತ್ರ ಫಸ್ಟ್ ಬರ್ತಾರೆ. ಓಟ್ ಹಾಕ್ರಿ, ನಮ್ಗೆ ಓಟ್ ಹಾಕ್ರಿ ಅಂತ. ಅವ್ರು ಓಟ್ ಬೇಕು. ನಮ್ಗೆ ರೋಡ್ ಸರಿ ಇಲ್ಲ, ಮನ್ಗಳು ಸರಿ ಇಲ್ಲ, ವಾಸನೆ, ಈ ಊಟ ಮಾಡಕ್ಕಾಗಲ್ಲ, ಏನಿಲ್ಲ. 1 ತಿಂಗಳಾಯ್ತು ಮಣ್ಣು ಎತ್ತಿಲ್ಲ. ಇನ್ನ ಮೇಯ್ನ್ ಸರ್ ನೀರು ಬರ್ತಾ ಇಲ್ಲ, ಸರಿ ನೀರು ಬರ್ತಾ ಇಲ್ಲ. ವಾರದಲ್ಲಿ 2 ದಿನ ನೀರು ಬಿಡ್ತಾರೆ, ಬಿಟ್ಟರು 2 ಅವರ್ 3 ಅವರ್ ಬಿಡ್ತಾರೆ. ಅರ್ಧ ಸಂಪಾಗಕ್ಕೆ ಮುಂಚೆ ನೀರು ಖಾಲಿ ಆಗುತ್ತೆ. ಟ್ಯಾಂಕರಲ್ಲಿ ನೀರು ಓಡಿಸ್ತಿದ್ದೀವಿ. ಮತ್ತು ಅಲ್ಲಿ ಡ್ರೈನೇಜ್ ಓಪನ್ ಮಾಡಿದ್ದಾರೆ ಇವ್ರ ಮನೆ ಮುಂದೆಗಡೆ. ಅದು ಎತ್ಬಿಟ್ಟು ಅಲ್ಲೇ ಮಣ್ಣಲ್ಲೇ ಬಿಟ್ಟು ಹೋಗ್ತಾರೆ, ತೊಗೊಳೋದಲ್ಲ, ಕ್ಲಿಯರ್ ಮಾಡಲ್ಲ. ಇದೆಲ್ಲ ಸಮಸ್ಯೆ ಆಗೋದಕ್ಕೆ ಕಾರಣ ಕಾರ್ಪೊರೇಟರ್ ಇಲ್ಲದೆ ಇರೋಂಥ. ಹೌದು, ಖಂಡಿತ. ಈಗ ಕಾರ್ಪೊರೇಟರ್ ಕೇಳಬೇಕು, ಹೋಗ್ತಿದ್ದಾರೆ. ಎಲ್ಲದಕ್ಕೂ MLA ತಕ್ಕ ಹೋಗೋಕ್ಕಾಗಲ್ಲ ನಾವು. ಕಾರ್ಪೊರೇಟರ್ ಇರಲೇಬೇಕಲ್ಲ ಲೋಕಲ್. ನಮಗೆ ಯಾರಿಲ್ಲ. ಎಲೆಕ್ಷನ್ ಆಗಿ ಎಷ್ಟು ವರ್ಷ ಆಗಿದೆ? ನಿಮ್ಮ ಪ್ರಕಾರ ಕಾರ್ಪೊರೇಟರ್ ಎಲೆಕ್ಷನ್ ಆಗ್ಲೇಬೇಕು, ಖಂಡಿತ ಕಾರ್ಪೊರೇಟರ್ ಬೇಕು. ಯಾಕೆ ಅಂದ್ರೆ ಎಲ್ಲದಕ್ಕೂ MLA ಸಾಹೇಬ್ರ ಹತ್ರನೇ ಹೋಗಿ ಕೇಳಕ್ಕಾಗಲ್ಲ. ಲೋಕಲ್ ಅಲ್ಲಿ ಇದ್ರೆ ಲೋಕಲ್ ಅವ್ರಿಗಿರೋ ಸಮಸ್ಯೆ ಏನಂತ ಗೊತ್ತಿರುತ್ತೆ. ಈಗ MLA ಸಾಹೇಬ್ರಿಗೆ ಇಡೀ ಈಗ ಯಜ್ಞಳ್ಳಿ ವಾರ್ಡಿಂದ ಹಿಡಿದು ಚಿಕ್ಕಬಳ್ಳಾಪುರದವರೆಗೂ ಇರುತ್ತೆ. ಯಾವ ಮೋರಿ ಯಾವ ಸೊಂದಿ ಅಂತ ಅವ್ರಿಗೂ ಗೊತ್ತಿರಲ್ಲ. ಇಲ್ಲಿನ ಮುಖಂಡರು ಅವ್ರು ಇವ್ರು ಹೇಳಿದ್ರೇನೆ ಗೊತ್ತಾಗೋದು. ಲೋಕಲ್ ಮುಖಂಡರಿಗೆ ಇಲ್ಲಿನ MLA ಇದು ಕಾರ್ಪೊರೇಟರ್ಗೆ ಟಿಕೆಟ್ ಕೊಡಬೇಕು. ಎಲ್ರಿಗೂ ಟೆಸ್ಟ್. ಒಂದು ಅಂಗಡಿಯವ್ರು ಒಬ್ಬರು ಎಷ್ಟು ಜನಕ್ಕೆ ಹೇಳಿದ್ವಿ, ಒಬ್ಬರು ತಲೆ ಕೆಡಿಸ್ಕೊಂಡಿಲ್ಲ. ಆಗ್ಲೇ 2 ತಿಂಗಳು ಆಗ್ತಾ ಬಂತು, ಯಾರು ತಲೆ ಕೆಡಿಸ್ಕೊಂಡಿಲ್ಲ. ನಾವೇ ಟ್ಯಾಂಕರ್ ಅವ್ರಿಗೆ ಹೇಳಿ ನೀರು ಬಿಡಿಸಿದೀವಿ, ಧೂಳು ನೋಡ್ಲಾರ್ದೆ. ಕೇಳಿದ್ರಲ್ಲ,
ಮಂಜುನಾಥ ನಗರದಲ್ಲಿರುವಂತಹ ಜನರ ಸಮಸ್ಯೆಗಳೇನು ಅನ್ನುವಂಥದ್ದನ್ನು ಅವರ ಬಾಯಿಂದನೇ ಈಗ ನಾನು ಬಾಗಲಗುಂಟೆ ವಾರ್ಡ್ಗೆ ಹೋಗ್ತಾ ಇದ್ದೀನಿ. ಅಲ್ಲಿನ ಜನರ ಸಮಸ್ಯೆ ಏನು ಅನ್ನುವಂಥದ್ದನ್ನು ಕೇಳಿ ತಿಳ್ಕೊಳ್ಳೋಣ. ದಾಸರಹಳ್ಳಿ ವಿಧಾನಸಭಾ ಕ್ಷೇತ್ರದಲ್ಲಿ ಬರುವಂತಹ ಮತ್ತೊಂದು ವಾರ್ಡು ಬಾಗಲಗುಂಟೆ ವಾರ್ಡು. ಈಗ ನಾನು ಬಾಗಲಗುಂಟೆ ವಾರ್ಡ್ನಲ್ಲಿದ್ದೀನಿ. ಇಲ್ಲಿನ ಜನರ ಸಮಸ್ಯೆ ಏನು ಅನ್ನುವಂಥದ್ದನ್ನ ಅವರಿಂದನೇ ಕೇಳಿ ತಿಳ್ಕೊಳ್ಳೋಣ. ಕಾರ್ಪೊರೇಟ್ರಿಂದ 6 ವರ್ಷ ಆಗೋಯ್ತು ಬೆಂಗಳೂರು ನಗರದಲ್ಲಿ. ಈಗ ಎಗೈನು GB ಎಲೆಕ್ಷನ್ ಮಾಡೋಕೆ ಹೊರಟಿದ್ದಾರೆ. ಕಾರ್ಪೊರೇಟರ್ ಬೇಕಾ ಬೇಡವಾ? ಬೇಕು ಸರ್, ಬೇಕು. ಯಾಕಂದರೆ ಈಗಿಲ್ಲ ಅಂದರೆ ನಾವೆಲ್ಲ ಎಮ್ಮೆಲ್ಲೆ ಕೇಳೋಕ್ಕಾಗಲ್ಲ. ಕಾರ್ಪೊರೇಟರ್ ಇದ್ದರೆ ಏನೋ ಒಂದು ಹೋಗಿ ಕೇಳ್ಬೋದು, ಇದ್ರೆ ಸಣ್ಣ ಪುಟ್ಟಕ್ಕೆಲ್ಲ ಹೋಗಿ ಕೇಳ್ಬೋದು. ಇನ್ನು ಸಿಗೋದಿಲ್ಲ ಕೈಗೆ ಎಮ್ಮೆಲ್ಲೆ, ಅವ್ರ ಕೆಲಸ ಅವ್ರಿಗೆ ಇರ್ತಾರೆ. ಅದರಿಂದ ಬೇಕೇ ಬೇಕು ಕಾರ್ಪೊರೇಟರ್. ಡ್ರೈನೇಜ್ ಇದೆ, ರೋಡ್ಗಳು ಕಿತ್ತೋಗಿದೆ, ನೀರಿಂದು ಪ್ರಾಬ್ಲಮ್ ಇದೆ, ನೀರುಗಳು ಸರಿಯಾಗಿ ಬರ್ತಾ ಇಲ್ಲ, ಆಲ್ಕೋಹಾಲ್ ಪ್ರಾಬ್ಲಮ್ ಇದೆ. ಎಲೆಕ್ಷನ್ 100% ಬೇಕು. ಎಲೆಕ್ಷನ್ ಇದ್ದರೆ ಒಂದು ನಮ್ಮೂರಿನ ಕುಂದುಕೊರತೆಗಳನ್ನ ನಿಭಾಯಿಸೋದಕ್ಕೆ ಒಬ್ಬ ಅಧಿಕಾರಿ ಬೇಕೇ ಬೇಕು. ಎಲೆಕ್ಷನ್ ಬೇಕಾದ್ರೆ ಅಲ್ಲೆಲ್ಲ ಕಾರ್ಪೊರೇಟರ್ ಇರ್ತಾರೆ, ಅವ್ರಿಗೆ ನಾವು ಕಂಪ್ಲೇಂಟ್ ಮಾಡ್ಬೋದು. ನಾವು ಯಾರಿಗಂತ ಕಂಪ್ಲೇಂಟ್ ಮಾಡೋಣ ಹೋಗಿ? ಇವಾಗ ಎಲ್ಲಿಗೋ ಹೆಡ್ ಆಫೀಸ್ಗೆ ಕಂಪ್ಲೇಂಟ್ ಮಾಡೋಕೆ ಹೋದ್ರೆ ಇಲ್ಲಿ BBMP ದಲ್ಲಿ ಕೊಡೋದು ಯಾರು ರೆಸ್ಪಾನ್ಸೇ ಮಾಡಲ್ಲ. ಹೇಳ್ತೀವಿ ಮಾಡಿಸ್ತೀವಿ ಅಂತಾರೆ, ಬರೋದೇ ಇಲ್ಲ. ಎಮ್ಮೆಲ್ಲೆ ಕೈಗೆ ಸಿಗಲ್ವಾ? ಎಮ್ಮೆಲ್ಲೆ ಕೈ ಸಿಗ್ತಾರೆ, ಸಿಕ್ಕಿದ್ರು ಅವ್ರು ಏನು ಮಾಡಿಸ್ತೀವಿ ಅಂತಾರೆ, ಅಷ್ಟೇ ಮುಗ್ದೋಯ್ತು. ನಮ್ದು ಏನೇ ಒಂದು ಕೆಲಸ ಕಾರ್ಯ ಇದ್ರೆ ಯಾವಾಗೂ ಶಾಸಕರು ನೋಡ್ಕೊಂಡು ಹೋಗಿ, ಆಮೇಲೆ ಆಫೀಸರ್ಗಳು ಯಾರು ಇಲ್ಲಿ ಅಧಿಕಾರದಲ್ಲಿಲ್ಲ. ಫಸ್ಟ್ ಯಾಕಂದರೆ ನಮ್ಗೆ ಆಫೀಸ್ ಇಲ್ಲಿ BBMP ಇಲ್ಲೇ ಇತ್ತು. ಈಗ ನಮ್ಮನ್ನು ತೊಗೊಂಡೋಗಿ ಸೆಂಟ್ರಲಲ್ಲಿ ಯಲಹಂಕ ಹಾಕಿದ್ದಾರೆ. ನಾವು ಸಮಸ್ಯೆ ಹೇಳೋಕ್ಕೇನೆ AWನೆಲ್ಲ ಹುಡ್ಕೊಂಡು ಅಲ್ಲಿ ಹೋಗೋಕ್ಕಾಗಲ್ಲ. ಈ ಸಮಸ್ಯೆಗೆ ಏನಂದರೆ ಆದಷ್ಟು ಬೇಗನೆ ಜನಪ್ರತಿನಿಧಿಗಳಿಗೆ GB ಎಲೆಕ್ಷನ್ ಆದರೆ ಒಳ್ಳೇದು. ಕಾರ್ಪೊರೇಟ್ರಲ್ಲಿ ಹತ್ರ ಇದ್ದರೆ ನಮಗೆ ಒಳ್ಳೇದು. ಅವ್ರನ್ನ ಹೋಗಿ ಮನೆ ಹತ್ರ ಹೋಗಿ ಮೀಟ್ ಮಾಡ್ಬಿಟ್ಟು ನಾವೆಲ್ಲ ಕೆಲಸ ಕಾರ್ಯಗಳು ತಾಂಬೋದು. ಇವಾಗ ನಾವು ಹೋಗಿ ಯಲಹಂಕ ಹೇಳ್ಬೇಕು ಅಂದರೆ ಭಾರಿ ಕಷ್ಟ ಆಗುತ್ತೆ. ಊರ ಕೆಲಸ ಎಲ್ಲ ಬೇಜಾನು ಇದೆ, ಏನು ಮಾಡಿಲ್ಲ. ಸಣ್ಣ ಪುಟ್ಟ ಇಲ್ಲಿ ವಾರ್ಡ್ಗಳ ಇದೆ. ಇವಾಗ MLA ಎಲ್ಲದಕ್ಕೂ MLA ಹತ್ರಕ್ಕೆ ಹೋಗೋಕ್ಕಾಗಲ್ಲ. ಇಲ್ಲೇ ಆದ ಒಬ್ಬ ಜನಪ್ರತಿನಿಧಿ ಇದ್ದರೆ ಕೆಲಸಗಳು ಆಗುತ್ತೆ, ಬೇಕಾದ ಇದರಿಂದ ಕೆಲಸ ಮಾಡ್ತಾರೆ ಅನ್ನೋ ಒಂದು ಅನಿಸಿಕೆ ನಮ್ಮದು ಇದೆ. ಮಾಡಬೇಕಾಗುತ್ತೆ ಎಲೆಕ್ಷನ್. ಅವಾಗಿಂದ ಹೇಳ್ತಾನೆ ಅವರೆಲ್ಲ ಮಾಡೇ ಇಲ್ವಲ್ಲ. 6 ವರ್ಷದಿಂದ ತುಂಬಾ ಸ್ಟ್ರಿಕ್ಟ್ ಆಗಿ ಹೇಳಿದ್ದಾರೆ. ಅಲ್ಲ, ಅವಾಗೂ ಸ್ಟ್ರಿಕ್ಟಾಗಿ ಹೇಳಿದರು. ಈ BJP ಸರ್ಕಾರದ್ದು ಸ್ಟ್ರಿಕ್ಟಾಗಿ ಹೇಳಿದರು. ಹೇಳಿ ಯಾವ MLAಗೂ ಇಷ್ಟ ಇಲ್ವಲ್ಲ. ಇವಾಗ 27 ಜನ ಇರೋ MLAಗಳಿಗೂ ಇಷ್ಟ ಇಲ್ಲ ಕಾರ್ಪೊರೇಟರ್. ಯಾಕೆಂದರೆ ಎಲ್ಲ MLAಗಳ ಹತ್ರನೇ ಹೋಗ್ಬೇಕಲ್ಲ, ಕಾರ್ಪೊರೇಟರ್ ಹತ್ರ ಎಲ್ಲ ಹೋಗ್ಕಾಗ್ತದೆ. ಕಾರ್ಪೊರೇಟರ್ ತಾನೇ ಹೋಗ್ಬೇಕು ಅವ್ರ ಹತ್ರ. ಇಲ್ಲ ಅದಕ್ಕೆ ಅವರಿಗೆಲ್ಲ ಇರೋ ಒಂದು ಸ್ವಲ್ಪ ಎಲ್ಲ ಇನ್ಕಮ್ ಇದ್ದೇ ಇರ್ತದೆ. ಅದಕ್ಕೆ ಬೇಡ ಅಂತ ಕುಂತ್ಕೊಂಡವ್ರೆ. ಈ ಸಲ ಏನೋ ಮಾಡ್ಬೋದು ಅಂತ ಇದೇ ಚಾನ್ಸು, ಮಾಡಿದ್ರೆ ಒಳ್ಳೆಯದೇ. ಕೇಳಿದ್ರಲ್ಲ ಬಾಗಲಗುಂಟೆ ವಾರ್ಡ್ನಲ್ಲಿರುವಂತಹ ಜನರ ಸಮಸ್ಯೆಗಳು ಏನು ಅನ್ನುವಂಥದ್ರ ಬಗ್ಗೆ. ಈಗ ನಾನು ಮಲ್ಲಸಂದ್ರ ವಾರ್ಡ್ಗೆ ಹೋಗ್ತಾ ಇದ್ದೀನಿ. ಅಲ್ಲಿನ ಜನರ ಸಮಸ್ಯೆಗಳೇನು ಅನ್ನುವಂಥದ್ದನ್ನ ಅವರಿಂದನೇ ಕೇಳಿ ತಿಳ್ಕೊಳ್ಳೋಣ. ದಾಸರಹಳ್ಳಿ ವಿಧಾನಸಭಾ ಕ್ಷೇತ್ರದ ಮತ್ತೊಂದು ವಾರ್ಡ್ ಆಗಿರುವಂತಹ ಮಲ್ಲಸಂದ್ರಕ್ಕೆ ಬಂದಿದ್ದೀನಿ. ಮಲ್ಲಸಂದ್ರ ವಾರ್ಡ್ನಲ್ಲಿ ಏನೆಲ್ಲ ಸಮಸ್ಯೆಗಳಿದ್ದಾವೆ, ಜನ ಏನು ಹೇಳ್ತಾರೆ ಅನ್ನುವಂಥದ್ದನ್ನ ಅವರಿಂದನೇ ಕೇಳಿ ತಿಳ್ಕೊಳ್ಳೋಣ. ಕಾರ್ಪೊರೇಟರ್ ಬೇಕು. ಈಗ ನಾವು ಆಫೀಸರ್ನ ಹುಡ್ಕೊಂಡು ಹೋಗೋಕ್ಕಾಗಲ್ಲ. ನಮ್ಮ ಏರಿಯಾದ ನಮ್ಮ ವಾರ್ಡ್ನ ಕಾರ್ಪೊರೇಟರ್ ಇದ್ರೆ ನಮ್ಮ ಸಮಸ್ಯೆ ಅವ್ರ ಹತ್ರ ತೋಡ್ಕೊಬೋದು, ಹೇಳ್ಬೋದು, ಇವತ್ತೆಲ್ಲ ನಾಳೆ ಮಾಡಿಸ್ಕೊಬೋದು. ಈಗ ಸಾಹೇಬ್ರನ್ನ ಹುಡ್ಕೊಂಡು ಹೋದ್ರೆ ನಮ್ಗೆ ಸಿಗ್ತಾರ? ಅವರು ಸಿಗಲ್ಲ. ನಮಗೆ ಇಂಪಾರ್ಟೆಂಟ್ ಏನಂದರೆ ಕಸಿಂದು ತುಂಬ ಸಮಸ್ಯೆ ಆಗ್ಬಿಟ್ಟಿದೆ. ಸಮಸ್ಯೆ ಅಂದರೆ ಸರ್ ಅದೇ ಇವಾಗ ಕಸಿಂದು 2 ದಿನ 3 ದಿನಕ್ಕೆ ಒಂದ್ಸತಿ ಬರ್ತಾರೆ. ಅದನ್ನ ಎತ್ಕೊಂಡು ಹೋಗಲ್ಲ, ಎಲ್ಲಿ ಬಿದ್ದಿರ್ತದೆ ಅಲ್ಲೇ ಬಿದ್ದಿರ್ತದೆ. 3 ದಿನಕ್ಕೆ ಬಂದರೆ ಅವರು ಮಾಮೂಲಿ ಸೊಳ್ಳೆ ಕಾಟ ಇವು ಜಾಸ್ತಿ ಆಗುತ್ತೆ. ಮಳೆ ಬರ್ತಾ ಇರೋದ್ರಿಂದ. ಬೇಸಿಗೆ ಇದ್ರೆ ಏನು ಅಷ್ಟು ಇದಾಗಲ್ಲ. ಒಂದು ನಮ್ಮ ಮನೆ ಹತ್ರನೇ ಒಂದು 3-4 ಪಾಯಿಂಟ್ ಮಾಡಿದ್ದಾರೆ. ಎಲ್ಲ ತಂದು ಅಲ್ಲೇ ಹಾಕ್ತಾರೆ. ಇಲ್ಲೊಂದು ಮೂಲೆ ಐತೆ, ಆ ಮೂಲೆ ಅಲ್ಲೇ, ಈ ಮೂಲೆ ಇಲ್ಲೇ, ಎಲ್ಲ ತಂದು ಜಾಸ್ತಿ ಹೋಗ್ಬಿಡ್ತಾರೆ. ಏನು ಅವ್ರು ಬಂದರು ಒಂದೇ ಬರದೇ ಇದ್ರು ಒಂದೇ, ಏನು ಸುಖ ಇಲ್ಲ. ಸುಮ್ಮನೆ ಅವ್ರು ನಾಮಕೆ ವಸ್ತಿಗೆ ಮಾಡ್ಕೊಬೇಕಷ್ಟೆ. ಏನು ಮಾಡ್ತಾವ್ರ ಅವರು? ಈಗ 6 ವರ್ಷದಿಂದ ಹೆಂಗೈತೆ ಹಂಗೆ ಇರ್ತದೆ. ಈ MLA ಗೆದ್ರು ಅವ್ರು ಏನು ಮಾಡೋರು? ಮಾಡ್ಸೋಕ್ಕಾಗಲ್ವಾ? ಯಾರು ಕೇಳೋರಿಲ್ಲ, ಹೇಳೋರಿಲ್ಲ. ಗಾಡಿಯವ್ರು ಬರ್ತಾರೆ, ಅವ್ರ ಪಾಡಿಗೆ ಡೈಲಿ ತಗೊಂಡೋಗ್ತಾರೆ, ತಂದು ಹಾಕ್ತಾರೆ. ಕೇಳೋರು ಯಾರು? ನಮ್ಮ ಜನನೇ ಸರಿ ಇಲ್ಲ ಅಂತೀರಾ? ಅಷ್ಟೇ, ಇನ್ನೇನು. ಯಾರನ್ನು ವಿಚಾರಿಸಿ ಮಾಡೋರು ಯಾರು ಇಲ್ವಲ್ಲ. 6 ವರ್ಷದಿಂದ ಕಾರ್ಪೊರೇಟರ್ಗಳಿಲ್ಲ ಬೆಂಗಳೂರು ಸಿಟಿಯಲ್ಲಿ. ಈಗ ಕಾರ್ಪೊರೇಟರ್ ಎಲೆಕ್ಷನ್ ಮಾಡಬೇಕು ಅಂತ ಹೋಗ್ತಿದ್ದಾರೆ. ಕಾರ್ಪೊರೇಟರ್ ಎಲೆಕ್ಷನ್ ಬೇಕಾ ಬೇಡವಾ? ಬೇಕು. ಏನಕ್ಕೆ ಬೇಕು? ಈ ಥರ ಅಭಿವೃದ್ಧಿ ಕಾರ್ಯಗಳೆಲ್ಲ ಆಗಬೇಕಲ್ಲ, ಹಂಗಾಗಬೇಕು. ನೋಡ್ರಿ ಅಲ್ಲೇ ಕಸಗಳೆಲ್ಲ ಹಂಗೆ ಚೆಲ್ಲಾಡಿದೆ, ಅವನ್ನೆಲ್ಲ ಕ್ಲೀನ್ ಮಾಡೋದಕ್ಕೆಲ್ಲ ಬೇಕು. ಇವಾಗ ಈ ಏರಿಯಾದಾಗೆ ಕಾರ್ಪೊರೇಟರ್ ಸಮಸ್ಯೆ. MLAರು ಒಂದು ವಾರಕ್ಕೆ 3 ಸಲ 2 ಸಲ ಒಂದು ಇಲ್ಲಿ ಫುಲ್ ವಾಚ್ ಮಾಡ್ತಾರೆ.
ವಾಕಿಂಗ್ ಬಂದಾಗ ನೋಡ್ತಾರೆ ಏನು ಎತ್ತ ಸಮಸ್ಯೆ ಏನಿದೆ ಅಂತ ಬಂದು ಎಲ್ಲ ವಿಚಾರಣೆ ಮಾಡ್ತಾರೆ. ವಿಚಾರಣೆ ಮಾಡಿದಾಗ ಎಲ್ಲಿ ಏನು ತೊಂದರೆ ಇದೆ ಅಂತ ಆಮೇಲೆ ಇಮಿಡಿಯೇಟ್ಲಿ ಫೋನ್ ಹಾಕಿ ಅಧಿಕಾರಿಗಳನ್ನ ಕಳಿಸಿ ಅದೆಲ್ಲ ರೆಡಿ ಮಾಡಿಸ್ತಾರೆ. ಬಟ್ ಕಸದ ಒಂದೇ ಸಮಸ್ಯೆ ಅಂತೀರಾ? ಕಸದ ಒಂದೇ ಸಮಸ್ಯೆ. ಕಸ ಅವ್ನು ಬರೋದೇ ಇಲ್ಲ. ನ್ಯಾಷನಲ್ ಪಬ್ಲಿಕ್ ಸ್ಕೂಲ್ ಹತ್ರ ಇವನ್ನ ತುಂಬಿದೆ ನಾಳೆಗೆ ಬರ್ತೀನಿ ಅಂತ ಬರೋದೇ ಇಲ್ಲ. ನಾವೇ ತಗೊಂಡೋಗಿ ಎಲ್ಲಾನ ಕಡ್ರತಾರೆ ಇಲ್ಲೇನ ಉಯ್ದು ಬರ್ಬೇಕು. ಕಸ ಎತ್ತಲ್ಲ ಸರಿಯಾಗಿ. ಎಷ್ಟು ದಿನಕ್ಕೊಂದ್ಸಲಿ ಬರ್ತಾರೆ ಮತ್ತೆ? ವಾರಕ್ಕೆ 2 ಸಲ ಅಂತಿದ್ರು. ಏನು ವಾರಕ್ಕೆ 2 ಸತಿ ಕಣೆ, ಮೊನ್ನೆ 5-6 ದಿವಸ ಆಗಿದೆ, ಬಂದೇ ಇಲ್ಲ. ಕೇಳಿದ್ರಲ್ಲ ಮಲ್ಲಸಂದ್ರ ವಾರ್ಡ್ನಲ್ಲಿರುವಂತಹ ಸಮಸ್ಯೆಗಳ ಬಗ್ಗೆ ಜನ ಏನೆಲ್ಲ ಹೇಳಿದ್ರು ಅಂತ ಹೇಳ್ಬಿಟ್ಟು. ಪ್ರತಿಯೊಬ್ಬರು ಕೂಡ ಹೇಳ್ತಾ ಇರುವಂಥದ್ದು ಕಸದ ಸಮಸ್ಯೆ ಅನ್ನುವಂಥದ್ದು ಅತಿ ಹೆಚ್ಚಾಗಿದೆ. ವಾರದಲ್ಲಿ ಒಮ್ಮೆ ಮಾತ್ರ ಬಂದು ಕಸ ಎತ್ಕೊಂಡು ಹೋಗ್ತಿದ್ದಾರೆ ಅನ್ನುವಂಥ ಒಂದು ಮಾತನ್ನು ಹೇಳಿದರು. ಅದೇ ರೀತಿ ಇವಾಗ ನಾನು ಶೆಟ್ಟಿಹಳ್ಳಿ ಅನ್ನುವಂತಹ ಮತ್ತೊಂದು ವಾರ್ಡ್ಗೆ ಹೋಗ್ತಾ ಇದ್ದೀನಿ. ಅಲ್ಲಿನ ಜನ ಏನು ಹೇಳ್ತಾರೆ, ಅಲ್ಲಿಯೂ ಕೂಡ ಸೇಮ್ ಕಸದ ಸಮಸ್ಯೆ ಇದೆಯೋ ಅಥವಾ ಬೇರೆ ಇನ್ನೇನಾದರೂ ಸಮಸ್ಯೆ ಇದೆಯಾ ಅನ್ನುವಂಥದ್ರ ಬಗ್ಗೆ ನೋಡೋಣ ಬನ್ನಿ. ದಾಸರಹಳ್ಳಿ ವಿಧಾನಸಭಾ ಕ್ಷೇತ್ರದ ಮತ್ತೊಂದು ವಾರ್ಡ್ ಅಂತಂದರೆ ಅದು ಶೆಟ್ಟಿಹಳ್ಳಿ. ಈಗ ನಾನು ಶೆಟ್ಟಿಹಳ್ಳಿ ವಾರ್ಡ್ಗೆ ಬಂದಿದ್ದೀನಿ. ಇಲ್ಲಿನ ಸಮಸ್ಯೆಗಳು ಏನೆಲ್ಲ ಸಮಸ್ಯೆಗಳಿಂದ ಪ್ರತಿನಿತ್ಯ ಜನ ನೋವನ್ನು ಅನುಭವಿಸ್ತಿದ್ದಾರೆ ಅನ್ನೋಂಥದ್ದನ್ನು ಅವರಿಂದನೇ ಕೇಳಿ ತಿಳ್ಕೊಳ್ಳೋಣ. ರೋಡ್ ನೋಡಿ ಎಷ್ಟೊಂದು ಬಿದ್ದಿದೆ. ಆಮೇಲೆ ಮೋರಿಗಳು ಸರಿ ಇಲ್ಲ ಅಷ್ಟೇ. MLA ಏನೋ ಕೆಲಸ ಚೆನ್ನಾಗಿ ಮಾಡ್ತಾ ಇದ್ದಾರೆ ಅಂತ ತೊಂದರೆ. ಚರಂಡಿಗಳು ಇದು ಮಾಡಲ್ಲ, ಅಪಾರ್ಟ್ಮೆಂಟ್ಸ್ ನೀರು ಸುಮ್ಮನೆ ಬಿಡ್ತಾನೆ ಇರ್ತಾರೆ, ಯಾರು ಕೇಳಲ್ಲ. ಅಪಾರ್ಟ್ಮೆಂಟ್ಸ್ ರೋಡಿಗೆ ಬಂದು ನೀರು ಹೋಗ್ತಾ ಇರ್ತದೆ. ಮೋರಿ ಕ್ಲೀನಿಂಗ್ ಇಲ್ಲ, ಕಸ ಅವರು ಕ್ಲೀನಿಂಗ್ ಬರಲ್ಲ, ತುಂಬ ಪ್ರಾಬ್ಲಮ್ ಇದೆ. ಗಾಡೀಲಿ ಓಡಾಡೋರೆಲ್ಲ ಅಲ್ಲಿ ಕಸ ಏರಿಸಿ ನಮಗೆ ಸೊಳ್ಳೆ ಅಂದರೆ ಇರೋಕ್ಕಾಗ್ತಾ ಇಲ್ಲ. ಇಲ್ಲಿ ತುಂಬ ಪ್ರಾಬ್ಲಮ್ ಆಗ್ತಾ ಇದ್ದೀನಿ. ಸ್ಮೆಲ್ ಬೇರೆ, ಆಮೇಲೆ ಸೊಳ್ಳೆ, ಅದೇ ಮೇಯ್ನ್ ಸೊಳ್ಳೆದೇ ಪ್ರಾಬ್ಲಮ್. ಅವರು ಸರಿಗೆ ಬರ್ತಾ ಇಲ್ಲ. ಮನೆ ಒಳಗಡೆನೆ ಇಟ್ಟು ತುಂಬ ಹುಳಗಳಂತೂ ಬರ್ತಾ ಇದೆ. ಹುಳಕ್ಕಿಂತ ಹೆಚ್ಚಾಗಿ ಇದು ಯಾವ ಸೊಳ್ಳೆಗಳಂತೂ ಸುಮಾರು. ಈಗಿನ ಕಾಲದ ಅದು ಬಿಸಿಲುಗಾಲ ಅಲ್ವಾ, ಸೊಳ್ಳೆಗಳು ಬರ್ತಾ ಏನಾಗ್ತಾ ಇದೆ, ಎಲ್ಲ ಹಲವಾರು ಕಾಯಿಲೆಗಳು ಹರಡ್ತಾ ಇದೆ. ಅದರಲ್ಲಿ ಯಾರು ಇದು ಸರಿಯಾಗಿ ಇದನ್ನು ಹೆಚ್ಚು ಕೊಡ್ತಾ ಇಲ್ಲ, ಗಮನ ಕೊಡ್ತಾ ಇಲ್ಲ. ಅಂಗಡಿಗಳಿಲ್ವಾ, ಅವರೇ ಆಕ್ಯುಪೈ ಮಾಡಿದ್ದಾರೆ. ನಮಗೆ ಫುಟ್ಪಾತ್ ಇಲ್ಲ ನಡೆಯೋಕ್ಕೆ. ನೋಡಿ, ನಾವು ರೋಡಲ್ಲಿ ನಡೀತಾ ಇದ್ದೀವಿ, ಅದು ನಮಗೆ ಸ್ಪೇಸ್ ಬೇಕು. ಅದೇ ಮೇನ್ ಪ್ರಾಬ್ಲಮ್. ಎಲ್ಲರೂ ಕೂಡ ಕಸದ ಸಮಸ್ಯೆ ಬಗ್ಗೆ ತುಂಬ ಹೇಳ್ತಾರೆ. ಈ ಶೆಟ್ಟಿಹಳ್ಳಿಯಲ್ಲಿ ಎಲ್ಲಿ ನೋಡಿದ್ರು ಕಸ ಅಂತ. ಯಾಕೆ ಕಸ ಇತ್ತಲ್ಲಿ? ಅದು ಗೌರ್ಮೆಂಟಿಂದ ಅವರು ಬಂದು ನೋಡಬೇಕು, BBMP ಅವರು ಬಂದು ನೋಡಬೇಕು ಎಲ್ಲೆಲ್ಲಿ ಹಾಕಿದ್ದಾರೆ, ಅವರು ಮೆಷರ್ಮೆಂಟ್ ತಗೋಬೇಕು. ಕೇಳಿದ್ರಲ್ಲ ಶೆಟ್ಟಿಹಳ್ಳಿ ವಾರ್ಡ್ನಲ್ಲಿರುವಂತಹ ಜನರ ಸಮಸ್ಯೆಗಳೇನು ಅನ್ನುವಂಥದ್ರ ಬಗ್ಗೆ. ಈಗ ನಾನು ದಾಸರಹಳ್ಳಿ ವಾರ್ಡ್ಗೆ ಹೋಗ್ತಾ ಇದ್ದೀನಿ. ಅಲ್ಲಿನ ಜನರ ಸಮಸ್ಯೆ ಏನು ಅನ್ನುವಂಥದ್ದು ಅವರಿಂದನೇ ಕೇಳಿ ತಿಳ್ಕೊಳ್ಳೋಣ. ಈಗ ನಾನು ದಾಸರಹಳ್ಳಿ ವಾರ್ಡ್ನಲ್ಲಿದ್ದೀನಿ. ಇಲ್ಲಿ ಪ್ರತಿನಿತ್ಯ ಏನೆಲ್ಲ ಸಮಸ್ಯೆಗಳನ್ನು ಜನ ಫೇಸ್ ಮಾಡ್ತಿದ್ದಾರೆ ಅನ್ನೋಂಥದ್ರ ಬಗ್ಗೆ ಅವರಿಂದನೇ ಕೇಳಿ ತಿಳ್ಕೊಳ್ಳೋಣ ಬನ್ನಿ. ಈ ಮಾಮೂಲಿ ನೀರ್ದು ಸ್ವಲ್ಪ ಪ್ರಾಬ್ಲಮ್ ಬರುತ್ತೆ. ಕಾವೇರಿ ನೀರು ಸರಿಯಾಗಿ ಬಿಡೋದೇ ಇಲ್ಲ. ಅವ್ರು ಕೇಳಿದ್ರೆ ಬಿಡೋದೇ ಇಲ್ಲ. ನೀವು ಅಷ್ಟು ಮನೆ ಕಟ್ಕೊಂಡಿದ್ದೀರಾ, ಇಷ್ಟು ಮನೆ ಕಟ್ಕೊಂಡಿದ್ದೀರಾ ಅಂತ ಹೇಳ್ತಾರೆ. ಆಮೇಲೆ CMC ನೀರು ಇವಾಗ ಬೇಸಿಗೆ ಬಂದುಬಿಟ್ರೆ ಅಂತೂ 1 ಅವರ್ 2 ಅವರ್ ಬಿಡ್ತಾರೆ, ಸ್ವಲ್ಪ ಕಮ್ಮಿ ಬರ್ತವೆ. ಮತ್ತು ಮಾಮೂಲಿ ಕಸತ್ತೆ ಅಷ್ಟೇ. 4 ದಿವಸ ಆಯ್ತು ನಮ್ಮ ರೋಡಲ್ಲಿ ಕಸನೇ ಬಂದಿಲ್ಲ. ಕಸದ್ದು ನೀರಿನ ಪ್ರಾಬ್ಲಮ್ಮು. ಒಂದೊಂದ್ಸತಿ ಕಸ ತುಂಬ ರೋಡಲ್ಲೆಲ್ಲ ಹಾಕಿರ್ತಾರೆ, ಸ್ಮೆಲ್ಲು, ಓಡಾಡೋಕ್ಕಾಗಲ್ಲ. ಅವರು ಕರೆಕ್ಟಾಗಿ ಬಂದರೆ ಎಲ್ಲ ಹಾಕ್ತಾರೆ. ಹಿಂಗೆ 3 ದಿವಸ ಬರಲಿಲ್ಲ ಅಂದರೆ ಇನ್ನೇನು ಮಾಡ್ತಾರೆ? ಸ್ಮೆಲ್ಗೆಲ್ಲ ಆಚೆ ಅಲ್ಲ ಎಲ್ಲಿಂದ್ರಲ್ಲಿ ಸುರಿತಾರೆ ಕಸನ. ಕಸದ್ದೇ ಹೆಚ್ಚಿಗೆ ಇರೋದು. ಅದು ಬಿಟ್ಟರೆ ನೀರಿಂದು ಸ್ವಲ್ಪ ಪ್ರಾಬ್ಲಮ್ ಇದೆ. ಈಗ ಸಮ್ಮರ್ ಅಲ್ಲ, ಅದೇ ಅಂತಾರೆ. ಸಮ್ಮರ್ ಬಂದರೆ ಸ್ವಲ್ಪ ಅಡ್ಜಸ್ಟ್ ಮಾಡ್ಕೊಳ್ರಿ ಅಂತ ಹೇಳ್ತಾರೆ. ಈಗ ಸಮ್ಮರಲ್ಲಿ ಸ್ವಲ್ಪ ಪ್ರಾಬ್ಲಮ್ ಆಗುತ್ತೆ. ಬಾಟ್ಲುಗಳು ಎಲ್ಲ ಫುಲ್ ಆಗಿಬಿಟ್ಟಿದೆ ಅಲ್ಲಿ. ಅವಾಗ ಈಗ ಮಳೆ ಬಂದರೆ ಎಲ್ಲ ಅಲ್ಲೇ ಕಟ್ಕೊಳ್ತದೆ. ಚೇಂಬರ್ಗಳು ಫುಲ್ ಆಗುತ್ತೆ. ಈಗ ಮಳೆಗಾಲ ಇನ್ನೇನು ಶುರುವಾಗುತ್ತೆ. ಮಳೆಗಾಲದಷ್ಟೊತ್ತಿಗೆ ಚರಂಡಿಗಳು ಕ್ಲೀನ್ ಮಾಡಿಲ್ಲ ಅಂತಂದ್ರೆ ಚರಂಡಿ ನೀರೆಲ್ಲ ಮನೆಗೆ ಬರುತ್ತೆ. ಅಲ್ಲಿ ರೋಡಲ್ಲೆಲ್ಲ ಇರ್ತದೆ. ಕಸ ಇತ್ತಲ್ಲ, ಕಸ ಎತ್ತಕ್ಕೆ ಕಂಪ್ಲೇಂಟ್ಗೆ ಫೋನ್ ಮಾಡಿದ್ರೆ ಈ ನಂಬರು ಅಸ್ತಿತ್ವದಲ್ಲಿಲ್ಲ, ತಾತ್ಕಾಲಿಕವಾಗಿ ಅಂತ ಬರುತ್ತೆ. ಯಾರಿಗೂ ಫೋನ್ ಮಾಡೋಕ್ಕಾಗಲ್ಲ. ಈ ಹೆಲ್ತ್ ಇನ್ಸ್ಪೆಕ್ಟರ್ ಅಂತ ಬರ್ತಾರಲ್ಲ, ಅವರಿಲ್ಲ. ಕಸ ಬರೋರು 1 ವಾರಕ್ಕೊಂದು ಸರಿ ಬರ್ತಾರೆ, ಅರ್ಧ ತುಂಬ್ಕೊಂಡು ಹೋಗ್ತಾರೆ, ಫುಲ್ ತುಂಬಿಡ್ತಾರೆ, ಅರ್ಧ ಕೇಳ್ಕೊಂಡು ಹೋಗ್ತಾರೆ. ಯಾರಿಗೆ ಹೇಳಬೇಕು ಗೊತ್ತಾಯ್ತಲ್ಲ. 900 ಈಗ ನಮ್ಮನ್ನು ತಗೊಳ್ಳಿ, 960 ರೂಪಾಯಿ ಗಾರ್ಬೇಜು ಇದು ಅಂತ ತೊಗೊಳ್ತಾಯಿದ್ರು. 3540 ರೂಪಾಯಿ ತಗೋತಾರೆ ಈಗ ಗಾರ್ಬೇಜ್ಗೆ. ದುಡ್ಡು ಜಾಸ್ತಿ ಮಾಡಿ ಕಸ ಎತ್ತಲ್ಲ ಅಂದರೆ ಯಾಕೆ ಅದು ಅಂತ. ಕೇಳಿದ್ರಲ್ಲ ಇವತ್ತಿನ ಪಾಲಿಕೆ ಪಯಣದಲ್ಲಿ ವಾರ್ಡ್ ವೈಸು ಜನರು ಏನೆಲ್ಲ ಹೇಳಿದ್ರು ಅಂತ ಹೇಳ್ಬಿಟ್ಟು. ಒಂದಷ್ಟು ಜನ ಹೇಳ್ತಾ ಇರುವಂತಹದ್ದು ದಾಸರಹಳ್ಳಿ ವಿಧಾನಸಭಾ ಕ್ಷೇತ್ರದಲ್ಲಿರುವಂಥ ಪ್ರತಿಯೊಂದು ವಾರ್ಡ್ನಲ್ಲೂ ಕೂಡ ಅಷ್ಟೇ
ಕಸದ ಸಮಸ್ಯೆ ಅನ್ನುವಂಥದ್ದು ಹೆಚ್ಚಾಗಿದೆ. ರೋಡ್ ಸೈಡಲ್ಲಿ ರಾಶಿಗಟ್ಟಲೆ ಕಸ ಇರುತ್ತೆ, ಆದರೂ ಎತ್ಕೊಂಡು ಹೋಗೋದಿಲ್ಲ. ವಾರದಲ್ಲಿ ಒಂದಿನ ಬರ್ತಾರೆ, ಎತ್ಕೊಂಡು ಹೋಗ್ತಾರೆ, ಬಿಟ್ಟರೆ ಉಳಿದಂಥ ದಿನ ಹೇಳೋರು ಕೇಳೋರು ಇಲ್ಲ ಅನ್ನುವಂಥ ಒಂದು ಇಡೀ ಶಾಪವನ್ನು ಹಾಕ್ತಿದ್ದಾರೆ. ಇನ್ನು ಬಹುತೇಕರು ಹೇಳ್ತಾ ಇರುವಂಥದ್ದು ಕಾರ್ಪೊರೇಟ್ ಎಲೆಕ್ಷನ್ ಅನ್ನುವಂಥದ್ದು ಬೇಕೇ ಬೇಕು. ಕಾರ್ಪೊರೇಟ್ರ್ ಇದ್ದು ಅಂತಂದರೆ ನಮ್ಮ ವಾರ್ಡ್ನಲ್ಲಿ ಅಭಿವೃದ್ಧಿ ಕೆಲಸಗಳಾಗ್ತಿದೆ ಅನ್ನುವಂಥದ್ದನ್ನು ಹೇಳ್ತಿದ್ದಾರೆ. ಇನ್ನೊಂದಷ್ಟು ಜನ ಯಾರೇ ಕಾರ್ಪೊರೇಟ್ರ್ ಬರಲಿ ನಮ್ಮ ಸಮಸ್ಯೆಗಳು ಸಮಸ್ಯೆಗಳಾಗಿ ಉಳಿಯುತ್ತೆ ಅನ್ನುವಂಥ ಒಂದು ಮಾತನ್ನು ಹೇಳ್ತಿದ್ದಾರೆ. ಇದು ಇವತ್ತಿನ ಪಾಲಿಕೆಯ ಪಯಣ. ನಾಳೆ ಮತ್ತೊಂದು ವಿಧಾನಸಭಾ ಕ್ಷೇತ್ರದ ವಾರ್ಡ್ಗಳ ಪಾಲಿಕೆ ಪಯಣದೊಂದಿಗೆ ಸಮಸ್ಯೆಗಳೇನು ಅನ್ನುವಂಥದ್ದು ನಿಮ್ಮ ಮುಂದೆ ಇಡ್ತೀವಿ. ಅಲ್ಲಿವರೆಗೂ ನೋಡ್ತಾ ಇರಿ ನ್ಯೂಸ್ 18, ಜಾಲ ನಮ್ಮದು, ಬಲ ನಿಮ್ಮದು.